ಈ ಜಾಗ ಬಿಟ್ಟು ಎದ್ದಾಳಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೂತ್ಕೊಂತೀವಿ. ನಮ್ಗೆಲ್ಲ ಮನೆ ಮಠ ಎಲ್ಲ ಬಿಟ್ಟೆ ಬಂದ್ ಕೂತ್ಕೊಂಡಿದೀವಿ. ನಮಗೆ ತಹಸೀಲ್ದಾರ್ ಬಂದು ನ್ಯಾಯ ಕೊಡ್ಸೋರ್ಗು ಜಾಗ ಬಿಟ್ಟು ಎದ್ದಾಳಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೂತ್ಕೊಂತೀವಿ. ನಮ್ಗೆಲ್ಲ ಮನೆ ಮಠ ಎಲ್ಲ ಬಿಟ್ಟೆ ಬಂದ್ ಕೂತ್ಕೊಂಡಿದೀವಿ. ನಮ್ಗೆ ತಹಸೀಲ್ದಾರ್ ಬಂದು ನ್ಯಾಯ ಕೊಡ್ಸೋರ್ಗು ಜಾಗ ಬಿಟ್ಟು ಎದ್ದಾಳಲ್ಲ ಸರ್. ನ್ಯಾಯ ಬೇಕು ನಮ್ಗೆ. ಗೌರ್ಮೆಂಟ್ ಲ್ಯಾಂಡ್ ಕಟ್ತಾ ಇರೋದು ಈ ಫೈನಲ್ ಹೆಂಗ್ರಪ್ಪ ಮೆಂಬರ್ಗಳು ಹೇಳ್ರು ಅಷ್ಟೇ ಕಣ. ತಿರ್ಗಿ ಅವ್ರನ್ನ ಕೇಳೋದೇನಾಯ್ತು? ಅವರು ಕಾನೂನು ಮಾಡಲೇಬೇಕು, ಅವ್ರೇನು ಮಾಡಲ್ಲ. ಟೋಟಲ್ 1 ಎಕರೆ 33 ಗುಂಟು ಆಶ್ರಯ ಆಗಿದೆ. ಅದ್ರಾಗ ಆಶ್ರಯದಾಗೆ ಟೋಟಲ್ 1 ಎಕರೆ 33 ಕಡೆಗೆ 30 ಗುಂಟೆ ಆಲ್ರೆಡಿನ ಮನೆ ಕಟ್ಟಾರೆ. ಮನೆ 30 ಗುಂಟೆ ಮನೆ ಕಟ್ಟಾರೆ. ಇನ್ನು ಉಳಿದಿರೋದು 1 ಎಕರೆ 3 ಗುಂಟೆನೆ. ಅದನ್ನ ಪೂರಾ ಅದ್ಬಸ್ತು ಆಗ್ಬೇಕಾಯ್ತು. ಅದ್ಬಸ್ತು ಒಂದ್ಸರಿ ಮಾಡ್ಕೊಟ್ರ ಸರ್. ತಿರ್ಗಾ ಇಲ್ಲಿ ಪಕ್ಕದಲ್ಲಿ ಏನ್ಬಿಡ್ರೆ ಆ ಸ್ಕೇಲ್ ಇದೆಲ್ಲ ಹಾಕಿದ್ವಲ್ಲ, ಆ ಕಲ್ಲಲ್ಲಿ ಹಾಕಿದ್ರು. ಆ ಕಲ್ಲಲ್ಲಿ ಕಿತ್ತಾಕ್ಬಿಟ್ಟಾರೆ. ಅದು ಎ ಸಿ ಸಾಹೇಬ್ರು, ತಹಶೀಲ್ದಾರ್ ಜಿಮ್ ಮೇಡಮ್ ಅವ್ರು ಇದ್ರು. ಅವಾಗ RI ಎಲ್ಲ ಬಂದು ಹಾಕೊಟ್ಟಿದ್ರು. ತಿರ್ಗಿ ಕಿತ್ತಾಕಿರಿ. ಟೋಟಲ್ ಉಳಿಕೆ ಇರೋದು 1 ಎಕರೆ ಇದೆ ಸರ್. 1 ಎಕರೆ 3 ಗುಂಟೆ. ಅದಕ್ಕೆ ನಮ್ಗೆ ಚಿಕ್ಕನಹಳ್ಳಿ ಜನಕ್ಕೆ ಆಶ್ರಯಕ್ಕೆ ಮಂಜೂರಾಗೈತಿ. ಈ ವಯಸ್ಸಿಗೆ ಐತೆ ಆಲ್ರೆಡಿ ಸರ್ ನಮ್ಗೆ. ಅದರಿಂದ ಇದನ್ನೊಂದು ಮಾಡ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ವಿ. 2000 ಪಾಣಿ ಚೇಂಜ್ ಆಗೈತೆ ಸರ್. ಇದೆಲ್ಲ ಆಗಿರೋದು. ಅಷ್ಟು ಆದ್ರೂ ತಿರ್ಗಾ ಮತ್ತೆ ಟೂಡ್ ಅಪ್ರೂವಲ್ ಐತೆ ಸರ್. ಟೂಡ್ ಅಪ್ರೂವಲ್ ಐತೆ. 23 ಸೈಟ್ ಕೊಟ್ಟವ್ರೆ. ಯಾವಾಗ 2023 ಕೊಟ್ಟವ್ರೆ. 23 ಕೊಟ್ಟು ತಿರ್ಗಾ ಮತ್ತೆ ಇದನ್ನೇನೆ ತಿರ್ಗಾ PRD ಬರ್ರು ಸರ್. ಎಲ್ಲ ಇದು ಬರುತ್ತಲ್ಲ, PRD ಬರ್ದು ಅವರೇ ಮಾಡಿರು. ಇಷ್ಟು ಎಕರೆ ಇಷ್ಟು ಜಾಗ ಮುಂಜು ಕೊಡ್ರಿ ಅಂತ ಹೇಳಿ ಅವ್ರು ಸ್ಕೆಚ್ ಕೊಟ್ರು ಸರ್. 42,000ಕ್ಕೆ ನಮ್ಗೆ ಇದು ಅಮೌಂಟ್ ಬಿಡುಗಡೆ ಮಾಡ್ಕೊಡ್ರಿ ಅಂತ ಮಾಡ್ಕೊಟ್ರು. 42,000 ಸರ್. ಅದೆಲ್ಲ ರೆಡಿ ಆಯ್ತು. ಅದೆಲ್ಲ ರೆಡಿ ಆದ್ಮೇಲೆ ತಿರ್ಗಾ ಇವರೇ ಮಾಡಿದ್ರು. ತಹಶೀಲ್ದಾರ್ ಇಬ್ರು ಮಾತಾಡ್ಕೊಂಡ್ಬಿಟ್ಟು ನಮ್ಗೆ ಇಲ್ಲಿ ಅದ್ಬಸ್ತ್ ಮಾಡ್ಕೊಡ್ರಿ ಅಂತ ತಿರ್ಗಾ ಮತ್ತೆ ಅದ್ಬಸ್ತಿಗೆ ಹಾಕೊಟ್ರು. ಯಾವಾಗ 2024ಗೆ 2013/9/2024ಗೆ ಅವತ್ತಿಂದ ಇಲ್ಲಿವತ್ತವರೆಗೆ ಅಳಿತಾ ಇದೆ ಸರ್. ಹೋಗ್ತೀವಿ ಹಂಗಾಗ್ಬಿಟ್ಟೈತೆ ನಮ್ಮ ಪಾಡು. ಆದ್ರೂ ಅದ್ಬಸ್ತು ಮಾಡಿದ್ರು ತಿರ್ಗಾ ಮಾಡ್ಕೊಡ್ಬೇಕು ಅಂತ ಹೇಳಿ ಇದು ರಾಜಕೀಯ ಕುತಂತ್ರ ಅಂತ ನಾವು ತಿಳ್ಕೊಂಡಿದೀವಿ. ಹಾಗೆ ಜನಗಳಿಗೆ ಎಲ್ಲ ಸರ್ ಎಷ್ಟೋ ಜನ ಅಮಾಯಕರಿದ್ದಾರೆ ಸರ್. ಅಂಗಡಿಗಳಿದ್ದಾರೆ, ಗುಡ್ಲಾಗಿದ್ದಾರೆ, ಎಲ್ಲಾರು ಅದ್ರಾಗಿದ್ದಾರೆ. ಮತ್ತೆ ತಿರ್ಗಾ ಸರ್ ಇದೇ 2024ಗೆ ನಾಗರಾಜು ಕುಂಟೇಗೌಡ ಬಿನ್ ನಾಗರಾಜ್ ಅವರಿಗೆ ನೋಟಿಸ್ ಕೊಟ್ರು. ಏನಂತ, ತೆಂಗಿನಕಾಯಿ ಶೆಡ್ಡು, ದನ ಶೆಡ್ಡು ನಿರ್ಮಿಸಿಕೊಂಡಿರುವ ಅವನ್ನ ತೆರವುಗೊಳಿಸ್ಬೇಕು ಅಂತ ಹೇಳಿ ಮಾಡ್ಕೊಟ್ರು. ತಿರ್ಗಾ ಮತ್ತೆ ಅಲ್ಲಿ ಹೋದಾಗ ಅದ್ಬಸ್ತವಾಗಿಲ್ಲ ಅಂತ ಹೇಳಿ ಬರೀ ಇದು ಹೇಳ್ತಾ ಇರ್ತಾರೆ ಸರ್. ಅದರಿಂದ ಸರ್ ನಾವು ಒಂದೇ ಒಂದು ಮಾತು ಹೇಳ್ತೀನಿ. ಜಯಚಂದ್ರ ಸಾಹೇಬ್ರ ತಗೋ ಹೋಗಿದ್ವಿ, ತಿರ್ಗಾ ತಹಶೀಲ್ದಾರ್ ಸಾಹೇಬ್ರ ತಗೋ ಹೋಗಿದ್ವಿ, ಸಾಹೇಬ್ರ ತಗೋ ಹೋಗಿದ್ವಿ. ಎಲ್ಲಾರ ತಗೋ ಹೋಗಿ ಸುಸ್ತಾಗ್ಬಿಟ್ಟು ಇವತ್ತು ಈ ಜಾಗನ ಅದು ಅಕ್ರಮವಾಗಿ ಮಾಡ್ಕೊಂಡ್ ಕೊಡ್ತಾರೆ ಹೊರತು ಕಾಣ್ತೈತೆ. ಸಕ್ರಮ ಆಗಲ್ಲ. ಯಾಕೆಂದ್ರೆ ಎಷ್ಟೋ ಜನ ಅಮಾಯಕರಿದ್ದಾರೆ ಸರ್. ಎಲ್ಲಾ ಕಡು ಬಡವ್ರೆ ಇದ್ರಾಗ. ಯಾರೂನು ಕೋಟೇಶ್ವರ ಯಾರು ಇಲ್ಲ. ಎಲ್ಲ ಅವ್ರವ್ರ ದಿನ ಕೂಲಿಗೆ ಹೋಗ್ಬೇಕು. 500 ರೂಪಾಯಿ ಕೂಲಿಗೆ ಹೋಗಿ 200, 300, 400, 500 ಕೊಡ್ತಾರೆ. ಆ ಕೂಲಿ ಜೀವನ ಮಾಡಕ್ಕೂ ರಾತ್ರಿ ಸಂಜೆ ಬಂದು ಮನಿಕೆಮಕ್ಕೂ ಒಂದು ಸೂರಿಲ್ಲ ಅಂದ್ಮೇಲೆ ಅದಕ್ಕೇನು ಸರ್ ಜಯಚಂದ್ರ ಸಾಹೇಬ್ರು ಹೇಳಿರು. ಇದೇ ಜಾಗದಾಗ ಹೇಳು ಸರ್. ಗುದ್ಲಿ ಪೂಜೆಗೆ ಯಾವಾಗ ಫೆಬ್ರವರಿ 3ನೇ ತಾರೀಕು ಬಂದು ಹೇಳಿರು. ಏನ್ ಹೇಳಿರು? 15,000 ನಾನು ಹಕ್ಕುಪತ್ರ ನಿವೇಶನ ಕೊಡ್ತೀವಿ ಅಂದ್ರು. ಸಂತೋಷ ಕೊಡ್ಲಿ. ಅದನ್ನೇ ಇದು ಜೊತೆಗನು 15,000ದಾಗೆ ನಮ್ಗೆ 23 ಸೈಟ್ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಅದರಿಂದ ನಾವು ನಿಜೆಲ್ಲ ಕೇಳ್ತೀವಿ. ಸಾಹೇಬ್ರು ತಗೋಯಿದ್ವಿ ಸರ್. ಸಾಹೇಬ್ರು ಹೇಳಿರು ಬತ್ತೀವಿ ಅಂತಂದ್ರು, ಬರೋದಿಲ್ಲ. ಬತ್ತೀವಿ ಅಂದ್ರು ಬರೋದಿಲ್ಲ. ಆ ತರ ಆಗ್ಬಿಟ್ಟೈತೆ. ಸಾಹೇಬ್ರು, ತಹಶೀಲ್ದಾರ್ ಸಾಹೇಬ್ರು ಮತ್ತು ಜಯಚಂದ್ರ ಸಾಹೇಬ್ರು ಎಲ್ಲಾರ್ಗು ಕೇಳ್ಕೊಂತೀವಿ ಸರ್, ಇದೊಂದು ಮಾಡ್ಕೊಡಿ. ಯಾಕೆಂದ್ರೆ ಬಡವರು ಜಾಸ್ತಿ ಇದಾರೆ. ಜಾಗದ ನಾವು ಕೇಳ್ತಿರ್ಲಿಲ್ಲ. ಜಾಗ ಇದೆ ಸರ್. ಅದೇನೆ ಸರ್, ತೆಂಗಿನ ತೋಟ 3 ಎಕರೆ ತೆಂಗಿನ 4 ಎಕರೆ ತೆಂಗಿನ ತೋಟ ಐತಿ. 2 ಎಕರೆ 3 ಎಕರೆ ಅಡಿಕೆ ತೋಟ ಐತಿ. 1 ಟ್ಯಾಕ್ಟರ್ ಐತಿ. 90 ಏನಾಗಿ ಗ್ರಾಮ ಪಂಚಾಯತಿಗೆ ಇದ್ರಾಗೆ 9 ಸೈಟ್ ಇದೆ ಸರ್. ಯಾರು? ನಾಗರಾಜ್ ಅಂಬರು ಅಂತವೆಲ್ಲಾರು ಅಂತರ್ಗೆಲ್ಲ ಕೊಟ್ಟವ್ರಿ. ಏನು ಇಲ್ಲದೆ ಕಡು ಬರ್ಬೋದು ಸರ್ ಇವ್ರು. ಇಂಥವ್ರಿಗೆ ನಿವೇಶನ ಕೊಟ್ರೆ ಜಯಚಂದ್ರಪ್ಪರ್ ಅನುಕೂಲ ಒಳ್ಳೇದಾಗುತ್ತೆ. ಇಲ್ಲಿದ ಎಲ್ಲಾರ್ಗು ಒಂದು ಅನುಕೂಲ ಆಗುತ್ತೆ ಸರ್. ನಾನು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೆಳೆದು ಇಲ್ಲಿಗಾಲೆ 23 ವರ್ಷದಿಂದ ನಾವು ಬಾಡಿಗೆ ಇದ್ದೀವಿ. ಇಲ್ಲಿಗೆ ಒಂದು 7 ವರ್ಷದಿಂದ 8 ವರ್ಷದಿಂದ ಈ ಸೈಟ್ ಕೊಡಾಡ್ತಾ ಇದೀವಿ. ಒಂದು ಜಾಗ ತೋರ್ಸಿರುನು ಜನ ಗ್ರಾಮಸ್ಥರಿಗೆ ಯಾರಿಗೂ ಒಂದು ಸೈಟ್ ಕೊಡ್ತಾ ಇಲ್ಲ. ಹಿರಿಯರಿಗೆ ಅದ್ಬಸ್ತಾಗಿ ಸೈಟ್ ಹಾಕಿ ಕಲ್ಲು ಕಿತ್ತೇಕಾದ್ರೆ ಕಲ್ಲು ಫೋಟೋ ಗೀಟ ಎಲ್ಲಾ ಜನ ಡಾಕ್ಯುಮೆಂಟ್ಸ್ ಒಳಗಾಗಿ ಕೊಡ್ತೀವಿ. ಮೊನ್ನೆ ಜಯಚಂದ್ರ ಸಾಹೇಬ್ರ ತಕೋದ್ವಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಅವ್ರು ಹೇಳಿರು. ಇಂಥವ್ರಿಗೂ ಯಾವ್ದು ಕಳಿಸಿಲ್ಲ. ಯಾರು ತಿರುಗಿ ನೋಡ್ತಾ ಇಲ್ಲ. ಓಡಾಡ್ ಸಾಕಾಗಿ ಲಾಸ್ಟ್ ಮಂಡಲ್ ಪಂಚಾಯತ್ಗೂ ಬೀಗ ಹಾಕಿ ನಾನು ವಿಷ ಕುಡಿಯಕ್ ಹೋಗಿ ಈ ಸೈಟ್ ಯಾರೋ ಎಂಡವರಾಗಿದ್ದಿದ್ನ ತಾಮಂದು ಮಂಡಲ್ ಪಂಚಾಯತ್ ಕೊಟ್ವಿ. ಆದ್ರೂ ಈ ಒಂದ್ ಸೈಟ್ಗಳ್ನ ಕೊಡಕ್ಕೆ ಇವ್ರು ಹಿಂದೆ ಮುಂದೆ ಅವ್ರು ಬರ್ಬೇಕು. ಆಗಿದೆ ಎಲ್ಲ ಎಂಡವರ ಇದೆ. 23 ಸೈಟ್ ಹಿಂಗುಡಿದಿದೆ.
ಆದ್ರೂ ಕೊಡಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ. ಇನ್ನ ಒಂದ್ಸಲಿ ಅಳಿಬೇಕು, ಅದನ್ನ ಮಾಡ್ಬೇಕು, ಅಲ್ಲಿ ಬರ್ಬೇಕು, ಬರೀ ಇವನ್ನ ಹೇಳ್ಕೊಂಡು ಮುಂದೆ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರಾಗೆ ನಮ್ದು ಸುಮ್ನೆ ಹೋಗಿದ್ದು ಬಂದಿದ್ದು ತಿಂಗಳಿಗೆ 4 ಸಲ 5 ಸಲ ಹೋಗ್ತಾ ಇದೀವಿ ಇದಕ್ಕೆ ಮಂಡಲ್ ಪಂಚಾಯತಿಗೆ. ಹಂಗಾಗಿ ತಹಸೀಲ್ದಾರ್ ತಕ್ ಹೋಗ್ತಾ ಇದೀವಿ, ವಿವೋ ತಕ್ ಹೋಗಿದೀವಿ. ಅವರೆಲ್ಲ ಹ್ಞೂ ಆಗ್ತೈತೆ ಬರ್ತೈತೆ ಅಂತಲೇ ಅವ್ರೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ದು ನಮ್ಗೇನು ಅಭಿವೃದ್ಧಿ ಮಾಡ್ತಾ ಇಲ್ಲ. ನನ್ನ ಹೆಸರು ತಾಸೀನಾ ಅಂತ. ಚಿಕ್ಕನಹಳ್ಳಿನಾಗೆ ನಾವು ವಾಸ ಇದ್ದೀವಿ. ನಾವು ಬಂದು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಮದ್ವೆ ಆಗದಾಗಿಂದಾನು ಇಲ್ಲೇ ಇದ್ದೀವಿ. ನಮ್ಗೆ ಯಾರು ಮನೆ ಬಾಡಿಗೆ ನಮ್ಗೆ ಸಿಗ್ತಿಲ್ಲ. ಎಲ್ಲೂ ನಮ್ಗೆ ಬಹಳ ತೊಂದ್ರೆ ಇದೆ ಸರ್. ನಮ್ಮ ಯಜಮಾನ್ರಿಗೆ ಸ್ಟ್ರೋಕ್ ಆಗಿ ಅವ್ರ ಮೂಲೆ ಕೂತವ್ರೆ ಸರ್. ನಮ್ಗೆ ಏನೋ ಒಂದು ಬಡವ್ರಿಗೆ, ನಿಮ್ಗೆ ಎಲ್ಲರೂ ಬಡವ್ರಿಗೆ ಅನುಕೂಲ ಮಾಡ್ಕೊಡಿ ಸರ್. ನಮ್ಗೆ ಬಹಳ ಇದೆ ಕೇಳ್ಕೊಳೋದ್ ನಾವು. ಶಾಂತರಾಜು ಅಂತ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಸರ್ ಏನಿದು 8ನೇ ಸರ್ವೆ ನಂಬರ್? ಸರ್ 8ನೇ ಸರ್ವೆ ನಂಬರ್ ಅಂದ್ರೆ 15 ವರ್ಷದಿಂದ ನಡೀತಾ ಇತ್ತು ಹೋರಾಟ. ಸರ್ಕಾರಿ ಜಾಗ ಇದೆ, ನಮ್ಮ ಪಂಚಾಯತಿ ಹೆಸರಿಗೂ ಆಗೈತೆ, ಬಟ್ ಹದ್ಬಸ್ತ್ ಮಾಡ್ತಾ ಇಲ್ಲ. ತಹಸೀಲ್ದಾರ್ಗೆ ಕೊಟ್ಬಿಟ್ಟು 1ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು, ಬಂದ್ರು. ಅವಾಗ ಅಕ್ಕಪಕ್ಕದವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ವಾಪಸ್ ಕಳ್ಸಿದ್ರು. ನೆಕ್ಸ್ಟ್ 9ನೇ ತಾರೀಕು ಕಳಿತೀವಿ ಅಂತಾನು ನಮ್ಗೆ ಹೇಳಿದ್ರು. ಈ ನೋಟಿಸ್ ಇಶ್ಯೂ ಮಾಡಿಲ್ಲ, ಅವ್ರು ಅಳಿಯಕ್ಕೂ ಬಂದಿಲ್ಲ. ಅವ್ರು ಹದ್ಬಸ್ತ್ ಮಾಡೋವರೆಗೂ ನಾವೇನು ಮಾಡಕ್ ಆಗ್ತಾ ಇಲ್ಲ ಪಂಚಾಯತಿಯಿಂದ. ಈ ಜನ ಬಂದು ಪಂಚಾಯತಿ ಹತ್ರ ಗಲಾಟೆ ಮಾಡ್ತಾವ್ರು. ತಹಸೀಲ್ದಾರು ಇದನ್ನ ಆದಷ್ಟು ಬೇಗ ಹದ್ಬಸ್ತ್ ಮಾಡ್ಕೊಟ್ರೆ ಇನ್ ಮುಂದಿನ ಪ್ರೋಸೆಸ್ ನಾವ್ ಮಾಡ್ತೀವಿ ಪಂಚಾಯತಿ ವ್ಯಾಪ್ತಿಯಿಂದ. ಅಷ್ಟೇ ಹೌದು. ಹ್ಯಾಂಡ್ ಓವರ್ ಆಗಿದೆ, ಬಟ್ ಹದ್ಬಸ್ತ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅವ್ರು. ಆ ತಹಸೀಲ್ದಾರ್ ಒಬ್ರು ಇದನ್ನ ಹದ್ಬಸ್ತ್ ಮಾಡಿಸ್ಕೊಟ್ರೆ ಇನ್ ಮಿಕ್ಕಿದನ್ನ ನಾವು ಪಂಚಾಯತಿ ವ್ಯಾಪ್ತಿಯಿಂದ ಅದೇನ್ ಮಾಡ್ಬೇಕು ಪ್ರೋಸೆಸ್ ಮಾಡ್ತೀವಿ. ಸರ್ ಅದು 2 ಚಿಲ್ಲರೆ ಎಕರೆ ಇತ್ತು. ಹಾಸ್ಟ್ಲು ಪ್ಲಸ್ ಈ ವೆಟರ್ನರಿ ಹಾಸ್ಪಿಟ್ಲು, ಒಂದು ಫ್ಯಾಕ್ಟ್ರಿ ಗೋಡನ್ ಕಟ್ಟಿದ್ದಾರೆ. ಇವು ಕೆಲವು ಸೈಟ್ಗಳು ಹಿಂದೆ ಹೌದು ಊದ್ಗಡ್ಡಿ ಫ್ಯಾಕ್ಟ್ರಿ ಅಂತ ಕಟ್ಟಿದ್ರು. ಕೆಲವು ಆಸ್ಪತ್ರೆಗಳು ಕೊಟ್ಟವ್ರೆ, ಹಳೆ ಅವು ಮುಗ್ದೋಗಿದ್ದಾವೆ. ಈಗ ಇರೋದು 1 ಎಕರೆ 33 ಕುಂಟೆ ಐತೆ. ಅದರಲ್ಲಿ ಖಾಲಿ ನಿವೇಶನ ಐತೆ. ಯಾರು ಏನ್ ಅಕ್ವೈರ್ ಇಲ್ಲ, ಏನಿಲ್ಲ. ಅದನ್ನ ಕೊಡೋದಕ್ಕೆ ಹದ್ಬಸ್ತ್ ಮಾಡಕ್ಕೆ ನಮ್ಗೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅಷ್ಟೇ. ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಸರ್. ಅದು 180-200 ಜನ ಅವರೇ ಅರ್ಜಿ ಸಲ್ಲಿಸಿರೋರು. ಬಟ್ ಅದ್ರಲ್ಲಿ ಎಷ್ಟಾಗ್ತಾವ ಅಷ್ಟಾದ್ರೂ ಅತಿ ಕಡು ಬಡವ್ರಿಗೆ ಕೊಡಕ್ ಅವಕಾಶ ಇದೆ. ಅವ್ರು ಬಂದು ಹದ್ಬಸ್ತ್ ಮಾಡ್ಕೊಟ್ರೆ ಮುಂದಿನ ಪ್ರೋಸೆಸ್ ನಾವು ಮಾಡ್ತೀವಿ ಪಂಚಾಯತಿಯಿಂದ. ಅಷ್ಟೊಂದು ಹೇಳ್ತೀನಿ. ನನ್ನ ಹೆಸರು ಲಕ್ಷ್ಮಮ್ಮ. ನಾವು ಚಿಕ್ಕನಹಳ್ಳಿಗೆ ವಾಸ ಇರೋದು. 23 ವರ್ಷದಿಂದ ಬಾಡಿಗೆ ಇದೀವಿ ಸರ್. ನಾವು 8ನೇ ಸರ್ವೆ ನಂಬರ್ ನಮ್ ಚಿಕ್ಕನಹಳ್ಳಿ ಒಳಗ್ ಜಾಗ ಇದೆ ಗೌರ್ಮೆಂಟ್ ಅಂತ ಓಡಾಡ್ತಾ ಇದೀವಿ. 6 ವರ್ಷ ಆಗಿದೆ. DC ಇಂದ ಪರ್ಮಿಷನ್ ಆಶ್ರಯ ಯೋಜನೆ ಲೆಟರ್ ಬಂದು ಚಿಕ್ಕನಹಳ್ಳಿ ಪಂಚಾಯತಿಯಿಂದ ಮಾಡ್ಕೊಡ್ತಿಲ್ಲ ಸರ್. ಇದನ್ನ ಬೇಜಾನ್ ತಾಲೂಕ್ ಆಫೀಸ್ಗೂ ಇದಕ್ಕೆಲ್ಲ ಹೋಗಿದೀವಿ. ತಹಸೀಲ್ದಾರು, ಇಒ ಎಲ್ಲಾರನು ಭೇಟಿ ಮಾಡಿದೀವಿ. ನಮಗೆ ಮಾಡ್ಕೊಡ್ತಿಲ್ಲ. ಸರ್ ML ಜಯಚಂದ್ರ ಸಾಹೇಬ್ರ ಹತ್ರನು ರೀಸೆಂಟ್ ಆಗಿ ಮಾತಾಡಿ 15 ದಿನದಿಂದ ಅವ್ರ ಹತ್ರ 2 ಸರಿ ಓಡಾಡಿದ್ವಿ. ಎಲ್ಲಾ ಸರಿ ಓಡಾಡಿದ್ವಿ. ಸತ್ಯನಾರಾಯಣ ಸ್ವಾಮಿ ಇದ್ದಾಗಿಂದಾನು ಓಡಾಡ್ತಿದ್ವಿ ಸರ್. ನಮ್ಗೆ ಹಾಕೊಡ್ತಿಲ್ಲ. ರಾಜೇಶ್ ಗೌಡ್ರು ಎಲ್ಲಾರು ಇದ್ ಮಾಡಿದೀವಿ, ಯಾರು ಮಾಡ್ಕೊಡ್ತಿಲ್ಲ. ಇದೆ ಸರ್, ಜಾಗದ ವಿರೋಧ ಇದೆ. ಪಂಚಾಯತಿ ಕಡೆಯಿಂದ ನಮ್ಗೆ ಆಗ್ತಿಲ್ಲ. ಗೌರ್ಮೆಂಟ್ ಜಾಗ ಇದು. ಗೌರ್ಮೆಂಟ್ ಜಾಗ ಅನ್ನೋದಕ್ಕೆ ಏನಾದ್ರು ದಾಖಲೆ ಇದೆ ಸರ್, ದಾಖಲಾತಿ ಎಲ್ಲ ಇದೆ. 8ನೇ ಸರ್ವೆ ನಂಬರ್ ಇಂದು. ಆಮೇಲೆ ಈ ಊರಲ್ಲಿ ಅನುಕೂಲಸ್ಥರು ಎಲ್ಲ ಜಮೀನ್ ಇದ್ದವ್ರಿಗೆಲ್ಲ ಸೈಟ್ ಕೊಟ್ಟಿದ್ದಾರೆ ಸರ್. ನಮಗೆ ಇಲ್ದವ್ರಿಗೆ ಕೊಟ್ಟಿಲ್ಲ ಏನೂನೆ. ಅಂದ್ರೆ ನೀವು ಬಾಡಿಗೆ ಮನೆಯಲ್ಲಿ ವಾಸ ಇದ್ದೀರಾ? 23 ವರ್ಷದಿಂದ ಬಾಡಿಗೆ ಮನೆ ವಾಸ ಇದೀವಿ ಸರ್. ನಾವು ಚಿಕ್ಕನಹಳ್ಳಿಯರಾಗಿ 6 ವರ್ಷದಿಂದ ಓಡಾಡ್ತಿದ್ವಿ ಸರ್. 7 ವರ್ಷದಿಂದ ಓಡಾಡ್ತಾ ಇದೀವಿ ನಾವು. ಇದಕ್ಕೆ ಹಿಂದೆ ಒಂದ್ಸರಿ ಪಂಚಾಯತಿಗೆ ಬೀಗ ಹಾಕಿ ಎಲ್ಲಾ ನ್ಯೂಸ್ ಎಲ್ಲಾ ಮಾಡಿ ವಿಷ ಎಲ್ಲ ಕುಡಿತೀವಿ ಅಂತ ಧರಣಿ ಮಾಡಿವಿ. ಯಾವ್ದೂ ಆಗಿಲ್ಲ ನಮ್ಗೆ ಅನುಕೂಲ. ಈಗ ಯಾರಿಂದ ವಿರೋಧ ಆಗ್ತಾ ಇರೋದು? ಯಾರಿಂದ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾವು ಪಂಚಾಯತಿಗೆ ನ್ಯಾಯ ಕೇಳಕ್ ಬರ್ತಿದೀವಿ, ಬಂದ್ ಹೋಗ್ತಾನೆ ಇದೀವಿ. ಆದ್ರಿಂದ ಆಗ್ತಿಲ್ಲ. ನಾವು ಲಲಿತಮ್ಮ ಅಂತ. ನಾವು ಚಿಕ್ಕನಹಳ್ಳಿಯಿಂದ 20 ವರ್ಷದಿಂದ ವಾಸವಾಗಿದ್ದೀವಿ ಸರ್. ಬರೀ ಬಾಡಿಗೆ ಮನೇಲಿ ಮಕ್ಕಳನ್ನ ಓದಿಸ್ಕೊಂಡು ಮನೆ ಇಲ್ಲ. ಕೇಳ್ತಾ ಇದ್ದೀವಿ, ಬರ್ರಿ ಹೋಗ್ರಿ ಅಂತಲೇ ಹೇಳ್ತಲೇ ಇರೋದು. ಕೇಳ್ತಾ ಇದ್ದೀವಿ. ಅದು ಲೆಟರ್ ಬರ್ತೀವಿ, ಹದ್ಬಸ್ತ್ ಮಾಡ್ತೀವಿ ಅಂತಲೇ ಹೇಳ್ತಾವ್ರೆ ಸರ್. ರೆಡಿ ಇದೆ, ಯಾರು ಒಪ್ಕೊಂತಿಲ್ಲ ಸರ್. ಲಕ್ಷ್ಮೀಕಾಂತ್ ಅಂತ, ನಾವು ಚಿಕ್ಕನಹಳ್ಳಿ ಗ್ರಾಮಸ್ಥರು. ಈಗಾಗಲೇ ನಾವು ಸುಮಾರು 100 ವರ್ಷದ ಮ್ಯಾಲಿಂದಲೂ ಇಲ್ಲೇ ಇದ್ದೀವಿ ನಾವು ಗ್ರಾಮದವರೇ. ಇವತ್ತಿನವರೆಗಾಗಿ ನಮ್ಮ ಪಂಚಾಯತಿ ಕಡೆಯಿಂದ ಏನಾಗಲಿ ಅನುಕೂಲ ಆಗಿಲ್ಲ. ನಮ್ಗೊಂದು ಸೈಟ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಏನಿಲ್ಲ. ಇಲ್ಲಿ 8ನೇ ಸರ್ವೆ ನಂಬರ್ ಗೌರ್ಮೆಂಟ್ ಜಾಗ ಐತೆ, ನಮಗೆ ಕೊಡ್ರಿ ಅಂತ ಈಗ 20 ವರ್ಷದಿಂದನೂ ನಾವು ಧರಣಿ ಮಾಡ್ತಲೇ ಇದ್ದೀವಿ. ಇವತ್ತಿನವರೆಗಾಗಿ ಯಾರು ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಸತ್ಯನಾರಾಯಣ ಇದ್ದಾಗಿದ್ದು, ರಾಜೇಶ್ ಗೌಡ್ರು ಇದ್ದಾಗಿಂದನೂ ಎಲ್ಲಾ ಓಡಾಡಿದೀವಿ. ಜಯಚಂದ್ರ ಸಾಹೇಬ್ರ ತಕನು ಓಡಾಡಿದೀವಿ ಸರ್. ಇಲ್ಲಿ
ಕೆಲವೊಂದು ಅವ್ರ ಅನುಕೂಲಸ್ಥರು ಮಾಡ್ಕೊಂಡ್ರೆ ತಪ್ಪವ್ರೆ ಬಿಟ್ರೆ ಬಡವ್ರ ಬಗ್ರಿಗೆ ಏನೂ ಮಾಡ್ತಾ ಇಲ್ಲ ಸರ್ ಅನುಕೂಲ. ಈಗ 9ನೇ ತಾರೀಕು ಹದ್ಬಸ್ತಿಗೆ ಬರ್ತೀವಿ ಅಂದ್ರೆ ಇಒ ಸಾಹೇಬ್ರು ತಹಸೀಲ್ದಾರ್ ಸಾಹೇಬ್ರು ಅವರು ಇವತ್ತಿನವರೆಗಾಗಿ ಇಲ್ಲಿಗೆ ಎಂಟ್ರಿನೂ ಕೊಡಂಗಿಲ್ಲ, ಬಂದ್ ಬಡವ್ರಿಗೆ ಹಂಚ್ಕೊಡಂಗಿಲ್ಲ ಸರ್. ಆ ಟೈಪ್ ಆಗೈತಿ ಇಲ್ಲಿ. ಅಧಿಕಾರಿಗಳು ಅದೇ ಈಗ ಹದ್ಬಸ್ಕ್ ಹಾಕಿದೀವಿ, ಅವ್ರು ಬಂದ್ ಮಾಡೋದು ನಾವೇನ್ ಮಾಡೋಣ ಅಂತ PDO ಸಾಹೇಬ್ರು ಈಗ ಸುಮಾರು ಸಲ ಬಂದಾಗಿಂದಾನು ಬರೀ ಅದೇ ಹೇಳ್ತಾರೆ ಸರ್. PDO ಸಾಹೇಬ್ರು ಮೆಂಬರ್ಗಳು ಕೇಳಿದ್ರು ಅದನ್ನೇ ಹೇಳ್ತಾ ಇದಾರೆ. ಈಗ ನೀವು ಅರ್ಜಿ ಹಾಕಿ ಸುಮಾರು 8 ವರ್ಷ ಆಗಿದೆ. ಆಗಿದೆ ಸರ್. 12 ವರ್ಷದ ಮೇಲೆ ಹೇಳಿ ಸರ್. ಸತ್ಯನಾರಾಯಣ ಸಾಹೇಬ್ರು ಇದ್ದಾಗಿಂದಾನು ಓಡಾಡಿದೀವಿ ಸರ್. ಏನ್ ಹೇಳ್ತಾರೆ? ಏನಿಲ್ಲ, ನಾಳೆ ಕಳಿಸ್ತೀವಿ ಹಿಂಗ್ ಮಾಡ್ತೀವಿ, ಬರೀ ಮುಂದುವರ್ತಾವ್ರೆ. ಇಲ್ಲ ಯಾರ್ದನ ಕೈ ಚಾಳಕ ಐತ, ದುಡ್ಡಿನ ಚಾಳಕ ಐತ, ಇಲ್ಲ ಮುಂದ್ ದುಡ್ಡುಗಳು ಹೋಗ್ತಾವ ಗೊತ್ತಿಲ್ಲ ಸರ್. ಯಾವ್ದೋ ಸರ್ವೆ ನಂಬರ್ ಅಂದ್ರೆ ಅದಕ್ಕೆ ಅಕ್ಕಪಕ್ಕ ಜಮೀನರ್ದು ಯಾವ್ದೋ ಸರ್ವೆ ನಂಬರ್ ಅದು ಇದೆ ಸರ್. ಪಕ್ಕದ ಜಮೀನಾರ ಗಲಾಟೆ ಮಾಡಿ ನಮ್ಮನ್ನ ತಡಿತಾ ಇರೋದು. ಪಕ್ಕದ ಜಮೀನರ್ದೇ ಸರ್ ಇದೆಲ್ಲ. ಅವ್ರಿಗೆ ಎಷ್ಟಾಗಿದೆ, ಇನ್ನೆಷ್ಟು ಉಳಿಕೆ ಇದೆ? ಯಾವ್ದಿಲ್ಲ ಸರ್. 8ನೇ ಸರ್ವೆ ನಂಬರ್ ಪೂರಾ ಗೌರ್ಮೆಂಟ್ ಜಾಗ ಸರ್ ಅದು. ಹಾ, ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.